ನಾವು ತಿನ್ನುವ ಆಹಾರ ಚೆನ್ನಾಗಿ ಜೀರ್ಣವಾಗಿ ಅದು ನಮ್ಮ ದೇಹದಲ್ಲಿ ಸಪ್ತ ಧಾತುಗಳನ್ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ನಮ್ಮಲ್ಲಿ ಪಿತ್ತದ ಬ್ಯಾಲೆನ್ಸ್ ತುಂಬಾ ಮುಖ್ಯ. ನಾವು ತಿನ್ನುವ ಆಹಾರವೇ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜೆ, ಶುಕ್ರ ಧಾತುವಾಗಿ ಕನ್ವರ್ಟ್ ಆಗುತ್ತೆ. ಈ ಟ್ರಾನ್ಸ್ಫಾರ್ಮೇಶನ್ ಅನ್ನ ಯಾರು ಮಾಡ್ತಾರೆ ಅಂದ್ರೆ ನಮ್ಮ ದೇಹದಲ್ಲಿ ಪಿತ್ತ ಕೆಲಸ ಮಾಡುತ್ತೆ. ಸೊ ಪಿತ್ತ ಅಂದ್ರೆ ಏನು? ಅಗ್ನಿ ತತ್ವ ಮತ್ತೆ ಜಲತತ್ವ ಸೇರಿ ಪಿತ್ತದ ಎನರ್ಜಿ ಆಗುತ್ತೆ. ಈಗ ನೋಡಿ, ನೀವು ಅಕ್ಕಿಯನ್ನ ಬೇಯಿಸಿ ಅನ್ನ ಮಾಡ್ಬೇಕಂದ್ರೆ ಏನ್ ಬೇಕು? ನಿಮಗೆ ಅಗ್ನಿ ಬೇಕು, ನಿಮಗೆ ಜಲ ಬೇಕು. ಅದೇ ರೀತಿ ನೀವು ತಿಂದಿರುವ ಆಹಾರ ಅನ್ನ ದೇಹವಾಗಿ ಕನ್ವರ್ಟ್ ಆಗಬೇಕು ಅಂತಂದ್ರೆ ಈ ಪಿತ್ತದ ಎನರ್ಜಿಯ ಬ್ಯಾಲೆನ್ಸ್ ತುಂಬಾ ಮುಖ್ಯ. ಸೊ ಪಿತ್ತದ ಬ್ಯಾಲೆನ್ಸ್ಗೆ ಸರಳವಾಗಿ ನಾವು ಏನ್ ಮಾಡ್ಬೋದು? ನಿಮ್ಮಲ್ಲಿ ಅಗ್ನಿ ಚೆನ್ನಾಗಿರ್ಬೇಕು, ಅಗ್ನಿ ಸ್ಟ್ರಾಂಗ್ ಇರಬೇಕು ಅಂತಂದ್ರೆ ನೀವು ಮಾಡುವ ಕೆಲಸದ ಪ್ರತಿ, ಜೀವನದ ಪ್ರತಿ ನಿಮ್ಮಲ್ಲಿ ಒಂದು ಉತ್ಸಾಹ ಇರಬೇಕು. ಅವಾಗ ನಿಮ್ಮಲ್ಲಿ ಅಗ್ನಿ ಚೆನ್ನಾಗಿರುತ್ತೆ, ಅಗ್ನಿ ಸ್ಟ್ರಾಂಗ್ ಇರುತ್ತೆ. ಅವಾಗ ನೀವು ತಿಂದಿರುವ ಆಹಾರ ಟ್ರಾನ್ಸ್ಫಾರ್ಮ್ ಆಗಲಿಕ್ಕೆ ಸಾಧ್ಯ. ಬರೀ ಅಗ್ನಿ ಇದ್ರೆ ಸಾಕಾಗಲ್ಲ. ನೀವು ಅಕ್ಕಿ ಬೇಯಿಸಿ ಅನ್ನ ಮಾಡ್ತಾ ಇದ್ರೆ ಅಗ್ನಿ ಇದೆ, ಬಟ್ ಪಾತ್ರೆಯಲ್ಲಿ ನೀರಿಲ್ಲ ಅಂದ್ರೆ ಏನಾಗುತ್ತೆ? ಅಲ್ಲಿ ಅನ್ನ ಸುಟ್ಟು ಹೋಗುತ್ತೆ. ಸೊ ಬರೀ ಅಗ್ನಿ ಸಾಕಾಗಲ್ಲ, ನಿಮಗೆ ಜಲತತ್ವ ಕೂಡ ಬೇಕು. ಸೊ ಉತ್ಸಾಹದಿಂದ ಅಗ್ನಿ ಕ್ರಿಯೇಟ್ ಆಗುತ್ತೆ, ತೃಪ್ತಿ ಸಮಾಧಾನದಿಂದ ಜಲತತ್ವ ಕ್ರಿಯೇಟ್ ಆಗುತ್ತೆ. ನೀವು ಮಾಡುವ ಕೆಲಸದ ಪ್ರತಿ ನಿಮಗೆ ಒಂದು ತೃಪ್ತಿ, ಸಮಾಧಾನ, ವಿಶ್ರಾಂತಿ ನಿಮ್ಮಲ್ಲಿ ಇತ್ತು ಅಂದ್ರೆ ನಿಮ್ಮಲ್ಲಿ ರಸತತ್ವ ಚೆನ್ನಾಗಿರುತ್ತೆ, ಜಲತತ್ವ ಚೆನ್ನಾಗಿರುತ್ತೆ. ಸೊ ಅಗ್ನಿನೂ ಚೆನ್ನಾಗಿದೆ, ಜಲನೂ ಚೆನ್ನಾಗಿದೆ ಅಂದಾಗ ಪಿತ್ತ ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ. ಸೊ ನಿಮ್ಮ ಇಂಬ್ಯಾಲೆನ್ಸ್ ಏನಾಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಮಾಡುವ ಕೆಲಸದ ಪ್ರತಿ ಉತ್ಸಾಹ ಇಲ್ಲ ಅಂತಂದಾಗ ಅಗ್ನಿ ವೀಕ್ ಆಗುತ್ತೆ, ಅಗ್ನಿ ಇಂಬ್ಯಾಲೆನ್ಸ್ ಆಗುತ್ತೆ. ನಿಮ್ಮ ಮಾಡುವ ಕೆಲಸಕ್ಕೆ ನಿಮಗೇನು ಫಲ ಸಿಗ್ತಾ ಇದೆ ಅದರ ಪ್ರತಿ ತೃಪ್ತಿ, ಸಮಾಧಾನ ಇಲ್ಲ ಅಂದಾಗ ನಿಮ್ಮಲ್ಲಿ ಜಲತತ್ವ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ನಿಮ್ಮಲ್ಲಿ ಏನ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅರ್ಥ ಮಾಡ್ಕೊಂಡು ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇದು ನಿಮ್ಮ ಎನರ್ಜಿಯ ಲೆವೆಲ್ ಅಲ್ಲಿ, ಮನಸ್ಸಿನ ಲೆವೆಲ್ ಅಲ್ಲಿ. ಇದಾದ್ಮೇಲೆ ಆಹಾರದ ಲೆವೆಲ್ ಅಲ್ಲಿ ಪಿತ್ತವನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಹೇಗೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಫಸ್ಟ್ ಮೈಂಡ್ ಲೆವೆಲ್ ಅಲ್ಲಿ, ಎನರ್ಜಿ ಲೆವೆಲ್ ಅಲ್ಲಿ ಅದನ್ನ ಮಾಡೋದು ತುಂಬಾ ಮುಖ್ಯ.